ನಮಸ್ಕಾರ ಸ್ನೇಹಿತರೆ, ಜ್ಞಾನ ಸಿಂಧು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಲಾಸ್ಟ್ ವಿಡಿಯೋನಲ್ಲಿ ನಾವು ರೆಸಿಸ್ಟೆನ್ಸ್ ಅಂದ್ರೆ ಏನು, ಸೊ ರೆಸಿಸ್ಟೆನ್ಸ್ಗೆ ಏನು ಕಾರಣ ಅನ್ನೋದನ್ನ ತಿಳ್ಕೊಳ್ಳೋದ್ರಲ್ಲಿ ವಿಡಿಯೋನ ನಿಲ್ಲಿಸಿದ್ವಿ. ಸೊ ಇವತ್ತು ಆ ರೆಸಿಸ್ಟೆನ್ಸ್ ಹೇಗೆ ಬರುತ್ತೆ, ಸೊ ಅದಕ್ಕೆ ಯಾವ ಥಿಯರಿ ಇದೆ ಮತ್ತೆ ಅದರಲ್ಲಿ ಏನು ಪ್ರಪೋಸ್ ಮಾಡಿದ್ರು, ಆ ಕಾನ್ಸೆಪ್ಟ್ ಏನು ರೆಸಿಸ್ಟೆನ್ಸ್ ಒಂದು ಕಂಡಕ್ಟರ್ನಲ್ಲಿ ಬರೋದಕ್ಕೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಇದಕ್ಕೆ ನಾನು ಪ್ರೀವಿಯಸ್ ಕ್ಲಾಸ್ನಲ್ಲಿ ಹೇಳಿದ ಹಾಗೆ ಡ್ರೂಡ್ ಲೊರೆಂಟ್ಸ್ ಥಿಯರಿ ಅಂತ ಅಂದ್ಬಿಟ್ಟು, ಸೊ ಡ್ರೂಡ್ ಮತ್ತೆ ಲೊರೆಂಟ್ಸ್ ಇಬ್ರು ಸೈಂಟಿಸ್ಟ್ಸ್ ಸೊ ಇದ್ರ ಬಗ್ಗೆ ಒಂದು ಥಿಯರಿನ ಮಂಡಿಸಿದ್ದಾರೆ. ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಕ್ಲಾಸಿಕಲ್ ಫ್ರೀ ಎಲೆಕ್ಟ್ರಾನ್ ಥಿಯರಿ ಅಂತ ಕರೀತಾರೆ. ಅವ್ರು ಏನನ್ನ ಹೇಳಕ್ ಬಯಸಿದ್ರು ಅಂತಂದ್ರೆ, ಒಂದು ಮೆಟಲ್ ಏನಿದೆಯಲ್ಲ, ಒಂದು ಮೆಟಲ್ ಸ್ಟ್ರಕ್ಚರ್, ಸೊ ಅದರಲ್ಲಿ ಹೇಗೆ ಆ ಒಂದು ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನ ಒಂದು ಕ್ಲಾಸಿಕಲ್ ಫಿಸಿಕ್ಸ್ ನ ಯೂಸ್ ಮಾಡಿ ಅವ್ರು ಹೇಳ್ತಾರೆ. ಅದಕ್ಕೆ ಕೆಲವು ಅಸಂಪ್ಷನ್ಸ್ ನ ತಗೋತಾರೆ. ಸೊ ಆ ಅಸಂಪ್ಷನ್ಸ್ ನ ತಗೊಂಡಿದ್ರಿಂದ ಎಲ್ಲಾ ಆಸ್ಪೆಕ್ಟ್ಸ್ ಕೂಡ ಅವರು ಫಿಸಿಕ್ಸ್ ನಲ್ಲಿ ಇರೋದನ್ನ ದೇ ವಿಲ್ ನಾಟ್ ಬಿ ಏಬಲ್ ಟು ಎಕ್ಸ್ಪ್ಲೇನ್. ಸೊ ಅದಕ್ಕೋಸ್ಕರ ಫರ್ದರ್ ಏನಾಗುತ್ತೆ, ಇದ್ರ ಮೇಲೆ ಒಂದು ಕ್ವಾಂಟಮ್ ಫ್ರೀ ಎಲೆಕ್ಟ್ರಾನ್ ಥಿಯರಿ ಅಂತ ಅಂದ್ಬಿಟ್ಟು ಸೋಮರ್ಫೆಲ್ಡ್ ಅನ್ನೋರು ಪ್ರಪೋಸ್ ಮಾಡ್ತಾರೆ ನೆಕ್ಸ್ಟ್. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸೊ ಡ್ರೂಡ್ ಲೊರೆಂಟ್ಸ್ ಥಿಯರಿನಲ್ಲಿ ಮುಖ್ಯವಾಗಿ ಒಂದಷ್ಟು ಅಸಂಪ್ಷನ್ಸ್ ನ ಮಾಡ್ತಾರೆ. ಮೊದಲನೇದಾಗಿ ಒಂದು ಆಟಮ್ ನ ತಗೊಂಡ್ರೆ ಹೀಗೆ ಅದರಲ್ಲಿ ಒಂದು ವೇಲೆನ್ಸ್ ಎಲೆಕ್ಟ್ರಾನ್, ಅಂದ್ರೆ ಇದು ಆಟಮ್ ನ್ಯೂಕ್ಲಿಯಸ್, ನ್ಯೂಕ್ಲಿಯಸ್ ಅಲ್ಲಿ ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ಸ್ ಇರುತ್ತೆ. ಸೊ ಇದ್ರ ಸುತ್ತಲೂ ಡಿಫ್ರೆಂಟ್ ಶೆಲ್ಸ್ ಅಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಈ ವೇಲೆನ್ಸ್ ಎಲೆಕ್ಟ್ರಾನ್ ಏನಿದೆಯಲ್ಲ, ಅಂದ್ರೆ ಇಟ್ ಇಸ್ ದಿ ಲಾಸ್ಟ್, ಅಂದ್ರೆ ಕೊನೆಯಲ್ಲಿ ಇರುವಂತ ಎಲೆಕ್ಟ್ರಾನ್, ಅದನ್ನ ವೇಲೆನ್ಸ್ ಎಲೆಕ್ಟ್ರಾನ್ ಅಂತ ಕರೀತಾರೆ. ಅಂದ್ರೆ ಈ ಶೆಲ್ಗೆ ವೇಲೆನ್ಸ್ ಶೆಲ್ ಅಂತ ಕರೀತಾರೆ. ಆ ಶೆಲ್ ನಲ್ಲಿ ಬರುವಂತ ಎಲೆಕ್ಟ್ರಾನ್ ನ ವೇಲೆನ್ಸ್ ಎಲೆಕ್ಟ್ರಾನ್ ಅಂತ ಕರೀತಾರೆ. ಸೊ ಈ ಕಂಡಕ್ಟರ್ಗಳಿಗೆ ಈ ವೇಲೆನ್ಸ್ ಶೆಲ್ ನಲ್ಲಿ ಇರುವಂತ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಏನಿದೆಯಲ್ಲ, ಇದೆಲ್ಲಾನು ಕೂಡ ಫ್ರೀ ಆಗಿ ಮೂವ್ ಆಗ್ತಾ ಇರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಅವ್ರು ತಗೋತಾರೆ. ಸೊ ಅವ್ರು ಹೇಳೋ ಪ್ರಕಾರ ಆ ಮೆಟಲ್ ಸ್ಟ್ರಕ್ಚರ್ ನ ಯಾವ ರೀತಿ ಅಸ್ಯೂಮ್ ಮಾಡ್ತಾರೆ ಅಂತಂದ್ರೆ, ಸೊ ಇಲ್ಲಿ ನೀವು ಡಯಾಗ್ರಾಮ್ ಅಲ್ಲಿ ನೋಡಬಹುದು, ಏನಂದ್ರೆ ಒಂದು ಆಟಮ್ ಮತ್ತೆ ಇನ್ನೊಂದು ಆಟಮ್ ಎರಡೂ ಕೂಡ ಒಂದ್ರ ಪಕ್ಕ ಒಂದು ಸ್ವಲ್ಪ ಮಟ್ಟಿಗೆ ಓವರ್ಲ್ಯಾಪ್ ಆಗುತ್ತೆ. ಅಂದ್ರೆ ತನ್ನ ವೇಲೆನ್ಸ್ ಶೆಲ್ಸ್ ಏನಿದೆಯಲ್ಲ ಅದು ಓವರ್ಲ್ಯಾಪ್ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ, ಈ ಎಲೆಕ್ಟ್ರಾನ್ಗಳು ಏನು ಒಂದು ಆಟಮ್ ಇಂದ ಇನ್ನೊಂದು ಆಟಮ್ ಏನು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆಯಲ್ಲ, ಆ ಎಲೆಕ್ಟ್ರಾನ್ಸ್ಗೆ ಮಲ್ಟಿಪಲ್ ಪಾತ್ಸ್ ಸಿಗುತ್ತೆ. ಅಂದ್ರೆ ಒಂದು ಆಟಮ್ ಇಂದ ಇನ್ನೊಂದು ಆಟಮ್ಗೆ ಅದು ಸುಲಭವಾಗಿ ಹೋಗ್ಬೋದು. ಸೊ ಇದರಿಂದ ಅವ್ರು ಏನ್ ಅಸಂಪ್ಷನ್ ಮಾಡ್ತಾರೆ ಅಂದ್ರೆ, ಈ ಎಲೆಕ್ಟ್ರಾನ್ಗಳು ಏನ್ ವೇಲೆನ್ಸ್ ಶೆಲ್ ಅಲ್ಲಿ ಇದೆಯಲ್ಲ, ಅದು ಒಂದು ಆಟಮ್ ಇಂದ ಇನ್ನೊಂದು ಆಟಮ್ಗೆ ಹೋಗುತ್ತೆ ಅನ್ನೋದು ಮೊದಲನೇ ಅಸಂಪ್ಷನ್. ಎರಡನೇ ಅಸಂಪ್ಷನ್ ಅವ್ರು ಏನಪ್ಪಾ ಮಾಡ್ತಾರೆ ಅಂದ್ರೆ, ಈ ಎಲೆಕ್ಟ್ರಾನ್ ಏನಿದೆಯಲ್ಲ ವೇಲೆನ್ಸ್ ಶೆಲ್ ನಲ್ಲಿ ಇರುವಂತಹ ಎಲೆಕ್ಟ್ರಾನ್ಸ್, ಸೊ ಈ ಎಲೆಕ್ಟ್ರಾನ್ಸ್ ಒಂದು ಎಲೆಕ್ಟ್ರಾನ್ ಹೋಗಿ ಇನ್ನೊಂದು ಎಲೆಕ್ಟ್ರಾನ್ ಜೊತೆ ಇಂಟ್ರಾಕ್ಷನ್ ಮಾಡೋದು ಬಹಳ ಕಮ್ಮಿ, ಅಥವಾ ಆ ತರ ಇಂಟ್ರಾಕ್ಷನ್ ಇದುವೇ ಇಲ್ಲ, ನೆಗ್ಲಿಜಿಬಲ್ ಅನ್ನೋದನ್ನ ಇನ್ನೊಂದು ಅಸಂಪ್ಷನ್ ಮಾಡ್ಕೋತಾರೆ. ಹಾಗೆ ಈ ಎಲೆಕ್ಟ್ರಾನ್ ಬಂದು ಈ ನ್ಯೂಕ್ಲಿಯಸ್, ಇನ್ನೊಂದು ಆಟಮ್ದು ನ್ಯೂಕ್ಲಿಯಸ್ ಜೊತೆ ಏನಿದೆಯಲ್ಲ ಅದ್ರ ಜೊತೆಗೆ ಡೈರೆಕ್ಟ್ ಇಂಟ್ರಾಕ್ಷನ್ ಆಗೋದಿಲ್ಲ. ಸೊ ಏನೇ ಇದ್ರೂ ಕೂಡ ಡಿಫ್ಲೆಕ್ಷನ್ಸ್ ಆಗಬಹುದು, ಅಷ್ಟೇ ಹೊತ್ತು ದೇರ್ ವೋಂಟ್ ಬಿ ಎನಿ ಇಂಟರ್ ನ್ಯೂಕ್ಲಿಯರ್ ಇಂಟ್ರಾಕ್ಷನ್ಸ್ ಅಥವಾ ನ್ಯೂಕ್ಲಿಯರ್ ಇಂಟ್ರಾಕ್ಷನ್ಸ್ ಏನಿದೆಯಲ್ಲ ಅದು ಇರೋದಿಲ್ಲ ಅನ್ನೋದನ್ನ ಹೀಗೆ 3-4 ಅಸಂಪ್ಷನ್ಸ್ ನ ಅವ್ರು ಮಾಡ್ಕೋತಾರೆ. ಸೊ ಇದ್ರ ಪ್ರಕಾರ ಏನು ಹೇಳ್ತಾರಪ್ಪ ಅಂತಂದ್ರೆ, ಅವರು ಒಂದು ಮೆಟಲ್ ನ ತಗೊಂಡ್ರೆ, ಸೊ ನೀವು ಅವಾಗಲೇ ನೋಡಿದ್ರೆ ಒಂದು ಮೆಟಾಲಿಕ್ ಸ್ಟ್ರಕ್ಚರ್ ನಲ್ಲಿ ಹೇಗೆ ಒಂದು ಆಟಮ್ ಮತ್ತೆ ಇನ್ನೊಂದು ಆಟಮ್ ಇಂಟರ್ಲಿಂಕ್ಡ್ ಆಗಿದೆ ಅಂತ ಅಂದ್ಬಿಟ್ಟು, ಸೊ ಹೀಗೆ ಮೆಟಲ್ ನ ತಗೊಂಡ್ರೆ ಆ ಮೆಟಲ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಏನಿದೆಯಲ್ಲ ಅದು ಹೀಗೆ ಒಂದು ಪಾತಿಂದ ಇನ್ನೊಂದು ಪಾತಿಗೆ ಹೋಗ್ತಾ ಇರುತ್ತೆ. ಸೊ ಈ ಒಂದು ಮೆಟಲ್ ಅಲ್ಲಿ ದೇರ್ ಆರ್ ಥೌಸಂಡ್ಸ್ ಆಫ್ ಸಚ್ ನ್ಯೂಕ್ಲಿಯಸ್, ಥೌಸಂಡ್ಸ್ ಆಫ್ ಸಚ್ ಆಟಮ್ಸ್ ವಿಚ್ ಆರ್ ಇಂಟರ್ಲಿಂಕ್ಡ್. ಈಗ ಅದರಲ್ಲಿ ಇರುವಂತ ಎಲ್ಲಾ ಎಲೆಕ್ಟ್ರಾನ್ಗಳು ಕೂಡ ಫ್ರೀ ಆಗಿ ಈ ಮೆಟಾಲಿಕ್ ಸ್ಟ್ರಕ್ಚರ್ ಅಲ್ಲಿ ಓಡಾಡ್ಕೊಂಡಿರುತ್ತೆ. ಸೊ ಇಟ್ ಇಸ್ ಲೈಕ್ ಒಂಥರ ಗೇಷಿಯಸ್ ಒಂದು ಫಾರ್ಮ್ ತರ ಇದ್ದಂಗೆ ನೀವು ಅಸ್ಯೂಮ್ ಮಾಡ್ಕೋಬಹುದು. ಒಂದು ಗ್ಯಾಸ್ ಹೇಗೆ ಹೇಗೆ ಬೇಕಿದ್ರು ಆ ಪಾರ್ಟಿಕಲ್ಸ್ ಮೂವ್ ಆಗುತ್ತೋ, ಇದೇ ಸಿಮಿಲರ್ ವೇ ಇಲ್ಲಿ ಎಲೆಕ್ಟ್ರಾನ್ಸ್ ಕೂಡ ಮೂವ್ ಆಗ್ತಾ ಇರುತ್ತೆ. ಸೊ ಈ ಎಲೆಕ್ಟ್ರಾನ್ಸ್ ಏನಿದೆಯಲ್ಲ ಇದು ಮೂವ್ ಆಗುತ್ತೆ, ಸರಿ. ಹಾಗಿದ್ರೆ ಇದು ಹೇಗೆ, ಇದ್ರ ಪಾತ್ ಯಾವ ರೀತಿ ಡಿಟರ್ಮಿನ್ ಆಗುತ್ತೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಎಲೆಕ್ಟ್ರಾನ್ ಇಲ್ಲಿಂದ ಮೂವ್ಮೆಂಟ್ ಆಗುತ್ತೆ. ಸೊ ಈ ಎಲೆಕ್ಟ್ರಾನ್ ಹೀಗೆ ಮೂವ್ ಆಗ್ತಾ ಇದ್ದಾಗ ಇಲ್ಲಿ ಬಂದು ಇನ್ನೊಂದು ನ್ಯೂಕ್ಲಿಯಸ್ಗೆ ಒಂದು ಕೊಲಿಷನ್ ಆದಾಗ, ಸೊ ಅಲ್ಲಿಂದ ದ ಪಾತ್ ವಿಲ್ ಗೆಟ್ ಡಿಫ್ಲೆಕ್ಟೆಡ್.
ಸೊ ಅದು ಯಾವ ಒಂದು ಪಾಯಿಂಟ್ ಅಲ್ಲಿ ಕೊಲೈಡ್ ಆಗುತ್ತೆ ಆ ಪಾಯಿಂಟ್ ಮೇಲೆ ಆ ಆಂಗಲ್ ಆಫ್ ಡಿಫ್ಲೆಕ್ಷನ್ ಡಿಪೆಂಡ್ ಆಗುತ್ತೆ. ಸೊ ಈ ರೀತಿ ಇಟ್ ವಿಲ್ ಬಿ ಜಸ್ಟ್ ಡಿಫ್ಲೆಕ್ಟಿಂಗ್ ಇನ್ ರ್ಯಾಂಡಮ್ ಪಾತ್ಸ್. ಸೊ ಇದು ಒಂದು ಎಲೆಕ್ಟ್ರಾನ್ ಪಾತ್ ಅಂತ ನೀವು ಅನ್ಕೋಬಹುದು. ಸೊ ಈ ಒಂದು ಫ್ರೀ ಎಲೆಕ್ಟ್ರಾನ್ ಏನಿದೆ ಇಟ್ ವಿಲ್ ಬಿ ಮೂವಿಂಗ್ ಇನ್ ರ್ಯಾಂಡಮ್. ಸೊ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಒಂದು ಸರ್ಫೇಸ್ ಏರಿಯಾನ ತಗೊಂಡ್ರೆ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ವಿಚ್ ಆರ್ ಪಾಸಿಂಗ್ ಥ್ರೂ ದಿಸ್ ಆವರೇಜ್ ವಿಲ್ ಬಿ 0. ಯಾಕಂದ್ರೆ ಈ ಇದರಲ್ಲಿ ಹೇಗಿರುತ್ತೆ ಅಂದ್ರೆ ಯಾವ್ದೋ ಒಂದು ಎಲೆಕ್ಟ್ರಾನ್ ಈ ರೀತಿ ಹೋಗ್ತಿದ್ರೆ ಇನ್ನೊಂದು ಎಲೆಕ್ಟ್ರಾನ್ ಈ ರೀತಿ ಡಿಫ್ಲೆಕ್ಷನ್ ಆಗ್ತಾ ಇದೆ. ಸೊ ಇದನ್ನು ನಾನು ಜಸ್ಟ್ ನಿಮ್ಗೆ ಒಂದು 2D ಅಂದ್ರೆ ಒಂದು ಪ್ಲೇನ್ ಮೇಲೆ ಹೇಗಿದೆ ಅಂತ ಇಲ್ಲಿ ಹೀಗೆ ಹೋಗ್ತಾ ಇದೆ ಅಂತ ತೋರಿಸ್ತಾ ಇದ್ದೀನಿ. ಬಟ್ ಇನ್ ರಿಯಾಲಿಟಿ ಇದರಲ್ಲಿ 3 ಡೈಮೆನ್ಷನಲ್ ಮೂವ್ಮೆಂಟ್ ಇರುತ್ತೆ, ಅಂದ್ರೆ ವೆಕ್ಟೋರಿಯಲ್ ಮೂವ್ಮೆಂಟ್ ಇರುತ್ತೆ. ಸೊ ದ ವೆಕ್ಟೋರಿಯಲ್ ಸಮ್ ಅಕ್ರಾಸ್ ಎನಿ ಕ್ರಾಸ್ ಸೆಕ್ಷನ್ ಏನು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಮೂವ್ಮೆಂಟ್ ಇದೆಯಲ್ಲ ಅದು ಇಟ್ ವಿಲ್ ಬಿ 0. ಸೊ ಅದರಿಂದ ನಾರ್ಮಲ್ ಆಗಿ ಒಂದು ಮೆಟಲ್ಗೆ ಯಾವುದೇ ರೀತಿ ನೀವು ಕರೆಂಟ್ ನ ಕೊಟ್ರೆ ಯಾವುದೇ ರೀತಿ ಕರೆಂಟ್ ನ ಕೊಟ್ಟಿಲ್ಲ ಅಂತಂದ್ರೆ ನಿಮಗೆ ಯಾವುದೇ ಒಂದು ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಇರೋದಿಲ್ಲ, ಅಂದ್ರೆ ಫೀಲ್ಡ್ ಇಲ್ಲ ಅಂತಂದ್ರೆ ಇಲ್ಲಿ ಹೋಗ್ತಿರೋಂಥ ಎಲೆಕ್ಟ್ರಾನ್ ಮೂವ್ಮೆಂಟ್ ಇಂದ ಯಾವುದೇ ರೀತಿ ಒಂದು ಎಲೆಕ್ಟ್ರಿಕ್ ಕರೆಂಟ್ ಕ್ರಿಯೇಟ್ ಆಗೋದಿಲ್ಲ. ಸೊ ಈಗ ಈ ಎಲೆಕ್ಟ್ರಾನ್ಸ್ ಇಲ್ಲಿ ಪಾಸ್ ಆಗ್ತಾ ಇದೆ, ಓಕೆ. ಸೊ ಈಗ ನಾನು ಇಲ್ಲಿ ಫೀಲ್ಡ್ ನ ಅಪ್ಲೈ ಮಾಡ್ತೀನಿ. ಸೊ ಈಗ ಇಲ್ಲಿ ನಾನೊಂದು ಪಾಸಿಟಿವ್ ಫೀಲ್ಡ್ ಒಂದು ನೆಗೆಟಿವ್ ಫೀಲ್ಡ್ ನಾನು ಇಲ್ಲಿ ಅಪ್ಲೈ ಮಾಡಿದೆ. ಈಗ ಏನಾಗುತ್ತಪ್ಪ ಅಂದ್ರೆ ಈ ಎಲೆಕ್ಟ್ರಾನ್ಸ್ಗೆ ಒಂದು ಡ್ರೈವ್ ಸಿಗುತ್ತೆ, ಒಂದು ಮೋಟಿವ್ ಫೋರ್ಸ್ ಸಿಗುತ್ತೆ. ಸೊ ಆ ಫೋರ್ಸ್ ಇಂದ ಏನಾಗುತ್ತೆ, even though electrons are moving in random and getting deflected by positive ions, ಈ ಎಲೆಕ್ಟ್ರಾನ್ಗಳಿಗೆ ಒಂದು ಪಾಸಿಟಿವ್ ಫೋರ್ಸ್ ಸಿಗೋದ್ರಿಂದ ಯಾವುದೋ ಒಂದು ಪಾತ್ ನಲ್ಲಿ ಎಲ್ಲಾ ಎಲೆಕ್ಟ್ರಾನ್ಗಳು ದೇ ಟ್ರೈ ಟು ಅಲೈನ್ ಅಂಡ್ ದೇ ವಿಲ್ ಗೆಟ್ ದಿಸ್ ಎನರ್ಜಿ ಅಂಡ್ ದೇ ವಿಲ್ ಟ್ರೈ ಟು ಅಲೈನ್ ಈವನ್ ದೋ ವಿತ್ ಡಿಫ್ಲೆಕ್ಷನ್ ಇಟ್ ವಿಲ್ ರೀಚ್ ದಿಸ್ ಪಾತ್. ಸೊ ಇಲ್ಲಿ ಎಷ್ಟೋ ಡಿಫ್ಲೆಕ್ಷನ್ಸ್ ಆದ್ರೂ ಕೂಡ ಒಂದು ಪಾಯಿಂಟ್ ಎಷ್ಟೇ ಡಿಫ್ಲೆಕ್ಷನ್ಸ್ ಆದ್ರೂ ಕೂಡ ಇಟ್ ವಿಲ್ ಕಮ್ ಔಟ್ ಆಫ್ ದಿಸ್ ಪಾತ್. ಅಂದ್ರೆ ಇಲ್ಲಿ ಫೀಲ್ಡ್ ಅಪ್ಲೈ ಮಾಡಿದಾಗ ಸೊ ಹೀಗೆ ಎಲೆಕ್ಟ್ರಾನ್ಗೆ ಚಾರ್ಜ್ ಎಲೆಕ್ಟ್ರಾನ್ಗೆ ಈ ಎನರ್ಜಿನ ಅಕ್ಯುಮುಲೇಟ್ ಮಾಡಿಕೊಂಡು ಆ ಎಲೆಕ್ಟ್ರಾನ್ಗಳು ಇಲ್ಲಿಂದ ಹೊರಗೆ ಎನರ್ಜಿನ ಕೊಡುತ್ತೆ. ಸೊ ಈ ರೀತಿ ಡಿಫ್ಲೆಕ್ಷನ್ಸ್ ಆಗತ್ತಲ್ಲ, ಈ ಡಿಫ್ಲೆಕ್ಷನ್ಸ್ ಆದಾಗ ಇಟ್ ವಿಲ್ ಲೂಸ್ ಸಮ್ ಎನರ್ಜಿ. ಸೊ ದಿಸ್ ಈಸ್ ವಾಟ್ ಈಸ್ ಕಾಲ್ಡ್ ರೆಸಿಸ್ಟೆನ್ಸ್. ಸೊ ಬ್ರೀಫ್ ಆಗಿ ಹೇಳ್ಬೇಕು ಅಂದ್ರೆ ಈ ರೆಸಿಸ್ಟೆನ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಇದಕ್ಕೆ ಏನೋ ಒಂದು ಪೊಟೆನ್ಷಿಯಲ್ ನಾನು ಕೊಟ್ರೆ ಇಲ್ಲಿ ಅದಕ್ಕೆ ಏನೇನೋ ಡಿಫ್ಲೆಕ್ಷನ್ಸ್ ಆಗಿ ಡಿಫ್ರೆಂಟ್ ಡಿಫ್ಲೆಕ್ಷನ್ಸ್ ಆಗಿ ಫೈನಲ್ ಆಗಿ ಇಟ್ ವಿಲ್ ಕಮ್ ಔಟ್, ಅಂದ್ರೆ ದೇರ್ ವಿಲ್ ಬಿ ಅನ್ ಎನರ್ಜಿ ಔಟ್, ಅಥವಾ ಯು ಕ್ಯಾನ್ ಸೇ ದಿ ಎಲೆಕ್ಟ್ರಾನ್ ನೆಟ್ ಫ್ಲೋ ಇರುತ್ತೆ ಅಂತ ಅನ್ಬೋದು. ಸೊ ಈ ನೆಟ್ ಫ್ಲೋನ ನಾವು ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿಬಹುದು. ಮತ್ತೆ ಈ ಡಿಫ್ಲೆಕ್ಷನ್ಸ್ ಅಲ್ಲಿ ಏನ್ ನಮ್ಗೆ ಎನರ್ಜಿ ಲಾಸ್ ಆಗುತ್ತಲ್ಲ ಅಥವಾ ಈ ಡಿಫ್ಲೆಕ್ಷನ್ಸ್ ಆಗುತ್ತಲ್ಲ, ಸೊ ಅದನ್ನ ನಾವು ದಟ್ ಕ್ಯಾನ್ ಬಿ ಕಾಲ್ಡ್ ಆಸ್ ರೆಸಿಸ್ಟೆನ್ಸ್. ಸೊ ಈ ರೆಸಿಸ್ಟೆನ್ಸ್ ಆಗಿದ್ರೆ ಬರೀ ಡಿಫ್ಲೆಕ್ಷನ್ಸ್ ಒಂದರಿಂದಾನೇ ಆಗುತ್ತಾ? ಇಲ್ಲ. ಸೊ ರೆಸಿಸ್ಟೆನ್ಸ್ಗೆ ಹಲವಾರು ಕಾರಣ ಇದೆ. ಆ ರೆಸಿಸ್ಟೆನ್ಸ್ ಡಿಫರೆಂಟ್ ರೀಸನ್ಸ್ ನಾವು 2 ಗುಂಪುಗಳಾಗಿ ವಿಂಗಡಿಸಬಹುದು. ಮೊದಲನೇದು ಮೆಟೀರಿಯಲ್ ಡಿಫೆಕ್ಟ್ ಅಥವಾ ಮೆಟೀರಿಯಲ್ ಕ್ವಾಲಿಟಿ. ಸೊ ಇದರಲ್ಲಿ ಡಿಫೆಕ್ಟ್ ಇರಬಹುದು ಅಥವಾ ನಿಮ್ಗೆ ಪ್ಯೂರಿಟಿ ಅಂದ್ರೆ ಇಂಪ್ಯೂರಿಟಿ ಅಂತ ಹೇಳ್ಬೋದು. ಎರಡನೇದು ಬಂದು ಟೆಂಪರೇಚರ್ ಡಿಪೆಂಡೆನ್ಸ್. ಮೊದಲು ನಾವು ಟೆಂಪರೇಚರ್ ಡಿಪೆಂಡೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ಟೆಂಪರೇಚರ್ ಡಿಪೆಂಡೆನ್ಸ್ ಅಲ್ಲಿ ಏನಪ್ಪಾ ಅಂತಂದ್ರೆ ನಾವು ಈ ಮೆಟಲ್ ನಾವು ರೂಮ್ ಟೆಂಪರೇಚರ್ ಅಲ್ಲಿ ಅಂತ ತಗೊಂಡ್ರೆ ರೂಮ್ ಟೆಂಪರೇಚರ್ ಏನು ಒಂದು 25 ಡಿಗ್ರಿ ಟು 27 ಡಿಗ್ರಿ ಸೆಲ್ಸಿಯಸ್. ಈವನ್ ದಿಸ್ ಇಟ್ ಸೆಲ್ಫ್ ಈಸ್ ನಥಿಂಗ್ ಬಟ್ ಹೀಟ್ ಎನರ್ಜಿ. ಸೊ ಈ ಹೀಟ್ ಎನರ್ಜಿ ಏನಿದೆಯಲ್ಲ ಇದು ಈ ಮೆಟಲ್ಗೆ ಈ ಟೆಂಪರೇಚರ್ ಬಂದಾಗ ಈ ನಮ್ಮ ಅಯಾನ್ಸ್ ಏನಿದೆಯಲ್ಲ ಪಾಸಿಟಿವ್ ಅಯಾನ್ಸ್ ಅವಕ್ಕೆ ಆ ಎನರ್ಜಿನ ಸಿಕ್ಕು ತಮ್ಮ ಎಲ್ಲಿ ಸ್ವಸ್ಥಾನ ಇದೆಯಲ್ಲ ಅಲ್ಲೇನೆ ವೈಬ್ರೇಟ್ ಆಗಕ್ಕೆ ಶುರು ಆಗುತ್ತೆ. ಸೊ ಇಟ್ಸ್ ಲೈಕ್ ಈ ಪಾಯಿಂಟ್ ಅಲ್ಲಿ ಅಯಾನ್ ಇದೆ ಅಂತಂದ್ರೆ ಈ ಟೆಂಪರೇಚರ್ ಒಂದು 25 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಬಂದಾಗ ಇಟ್ ವಿಲ್ ವೈಬ್ರೇಟ್ ಲೈಕ್ ದಿಸ್, ಇಟ್ ಮೇ ಬಿ ಲೈಕ್ ದಿಸ್, ಇಟ್ ಮೇ ವೈಬ್ರೇಟ್ ಲೈಕ್ ದಿಸ್, ಇಟ್ ಮೇ ವೈಬ್ರೇಟ್ ಲೈಕ್ ದಿಸ್. ಸೊ ಅಂದ್ರೆ ಆ ಪೊಸಿಷನ್ ದಾಟ್ ಹೋಗೋದಿಲ್ಲ. ದೇರ್ ವಿಲ್ ಬಿ ಸಮ್ ಏನು ಒಂದು ಲೆಂತ್ ವೈಬ್ರೇಟ್ ಆಗುತ್ತೆ. ಆ ಪಾಯಿಂಟ್ ಇಂದ ಮೀನ್ ಪಾಯಿಂಟ್ ಇಂದ ಇಟ್ ವಿಲ್ ಬಿ ವೈಬ್ರೇಟಿಂಗ್ ಲೈಕ್ ದಿಸ್ ಆರ್ ಎನಿ ಇನ್ 3 ಡೈಮೆನ್ಷನ್. ಸೊ ವೈಬ್ರೇಟ್ ಆಗ್ತಾ ಇರುತ್ತೆ.
ಸೊ ಎಲ್ಲ ಅಯಾನ್ಸ್ ಆ ರೀತಿ ವೈಬ್ರೇಟ್ ಆಗ್ಬೇಕಾದ್ರೆ ನಿಮ್ಗೀಗ ಇಲ್ಲಿ ಎಲೆಕ್ಟ್ರಾನ್ಸ್ ಏನಿದೆಯಲ್ಲ ಇದು ಹೋಗಿ ಇಲ್ಲಿ ಫ್ಲೋ ಆಗ್ಬೇಕಾದ್ರೆ ಈ ಒಂದು ಪಾಸಿಟಿವ್ ಅಯಾನ್ಸ್ಗೆ ಇಟ್ ವಿಲ್ ಕೊಲೈಡ್. ಸೊ ವಿತ್ ಟೆಂಪರೇಚರ್ ಏನಾಗುತ್ತೆ, ಈ ಎಲೆಕ್ಟ್ರಾನ್ಸ್ ಇದ್ರ ಮೇಲೆ ಕೊಲಿಷನ್ ರೇಟ್ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಈ ರೆಸಿಸ್ಟೆನ್ಸ್ ಏನಿದೆಯಲ್ಲ ಇಟ್ ಇಸ್ ಟೆಂಪರೇಚರ್ ಡಿಪೆಂಡೆಂಟ್. ಅಂದ್ರೆ ಈ ಮೆಟೀರಿಯಲ್ ಅಕಸ್ಮಾತ್ ನಾನು ಟೆಂಪರೇಚರ್ನ ನಾನು 0 ಕೆಲ್ವಿನ್ ತಗೊಂಡ್ಬಂದ್ರೆ ಸೊ ನನ್ನ ಅಯಾನ್ಸ್ ಏನಿದೆಯಲ್ಲ ಅದರ ವೈಬ್ರೇಷನ್ ಕ್ಯಾನ್ ಬಿ ರೆಡ್ಯೂಸ್, ಅದು ಇಟ್ ವಿಲ್ ಬಿ ಸ್ಟಾಪ್ಡ್ ಇನ್ ಮೆನಿ ಮೆಟೀರಿಯಲ್ಸ್. ಸೊ ಆ 0 ಕೆಲ್ವಿನ್ಗೆ ಏನು ಈ ವೈಬ್ರೇಷನ್ ನಿಂತೋಗುತ್ತಲ್ಲ, ಸೊ ಅವಾಗ ಈ ಕಂಡಕ್ಟರ್ದು ರೆಸಿಸ್ಟೆನ್ಸ್ ಇಟ್ ವಿಲ್ ಬಿ 0. ಸೊ ಅದನ್ನೇ ನಾವು ಸೂಪರ್ ಕಂಡಕ್ಟರ್ ಅಂತ ಕರಿತೀವಿ. ಅದನ್ನ ನಾವು ಮೆಟೀರಿಯಲ್ಸ್ ಬಗ್ಗೆ ಓದಬೇಕಾದ್ರೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮೆಟೀರಿಯಲ್ಸ್ ನಾವು ಡೀಟೇಲ್ ಆಗಿ ನೋಡೋಣ. ಸೊ ಇಲ್ಲಿ ನೀವು ತಿಳ್ಕೊಬೇಕಾಗಿರೋದೇನಪ್ಪ ಅಂದ್ರೆ ಟೆಂಪರೇಚರ್ ಇನ್ಕ್ರೀಸ್ ಆದಂಗೆ ಇದರ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಬಂದು ನಿಮಗೆ ಈ ಅಯಾನ್ಸ್ ಏನಿದೆಯಲ್ಲ ದಟ್ ವಿಲ್ ಬಿ ವೈಬ್ರೇಟಿಂಗ್. ಸೊ ಅದರ ಮೂಲ ಸ್ಥಾನದಲ್ಲೇನೆ ಅದು ವೈಬ್ರೇಟ್ ಮಾಡ್ತಾ ಇರುತ್ತೆ ಇನ್ 3 ಡೈಮೆನ್ಷನ್, ವಿಚ್ ವಿಲ್ ಕಾಸ್ ಮೋರ್ ಡಿಫ್ಲೆಕ್ಷನ್ ಆಫ್ ದೀಸ್ ಎಲೆಕ್ಟ್ರಾನ್ಸ್. ಸೊ ಇದರಿಂದ ನಮಗೆ ರೆಸಿಸ್ಟೆನ್ಸ್ ಫಾರ್ಮ್ ಆಗುತ್ತೆ. ಸೊ ಇದನ್ನ ಟೆಂಪರೇಚರ್ ಡಿಪೆಂಡೆಂಟ್ ರೆಸಿಸ್ಟೆನ್ಸ್ ಅಂತ ಕರಿಬಹುದು. ಎರಡನೇದು ಬಂದು ಮೆಟೀರಿಯಲ್. ಸೊ ಈ ಮೆಟೀರಿಯಲ್ ನಲ್ಲಿ ಡಿಫೆಕ್ಟ್ ಇರೋದ್ರಿಂದ, ಫಾರ್ ಎಕ್ಸಾಂಪಲ್ ಈ ಮೆಟೀರಿಯಲ್ ನ ತಗೊಳ್ಳೋಣ. ಸೊ ಹೀಗಿತ್ತು ಅಂತ ಇಟ್ಕೊಳ್ಳೋಣ, ಈ ಮೆಟೀರಿಯಲ್ ಹೀಗಿತ್ತು ಅಂತ ಇಟ್ಕೊಳ್ಳೋಣ. ಸೊ ಏನಾಯ್ತು, ಇಲ್ಲಿ ಬರ್ತಾ ಇರೋಂತ ಒಂದು ಎಲೆಕ್ಟ್ರಾನ್ಗೆ ಇಲ್ಲಿ ಪಾತೆ ಇಲ್ಲ ಇಲ್ಲಿಂದ ಮುಂದಕ್ಕೆ ಹೋಗೋದಕ್ಕೆ. ಅವಾಗ ಏನ್ ಮಾಡ್ಬೇಕು, ಇಟ್ ಹ್ಯಾಸ್ ಟು ಕಮ್ ಬ್ಯಾಕ್ ಲೈಕ್ ದಿಸ್. ಸೊ ಇಟ್ ವಿಲ್ ಟೇಕ್ ಎ ಲಿಟಲ್ ಮೋರ್ ಲಾಂಗರ್ ಪಾತ್. ಸೊ ಇದರಿಂದ ಏನಾಗುತ್ತೆ, ಈ ಮೆಟೀರಿಯಲ್ ಡಿಫೆಕ್ಟ್ಸ್ ಇಂದ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಅದೇ ರೀತಿ ಇಂಪ್ಯೂರಿಟಿ ಅಂದ್ರೆ ನಾವು ಈ ರೆಸಿಸ್ಟೆನ್ಸ್ ನ ಜಾಸ್ತಿ ಮಾಡಬೇಕು ಅಂತ ಅಂದ್ಬಿಟ್ಟು ಇಫ್ ವಿ ಆಡ್ ಎನಿ ಅದರ್ ಇಂಪ್ಯೂರಿಟಿ ಮೆಟೀರಿಯಲ್ಸ್, ಅಂದ್ರೆ ಇದಕ್ಕೆ ಯಾವುದೋ ಒಂದು ಅಲಾಯ್ ಮಾಡೋದಿರ್ಬೋದು, ಈ ತರದನ್ನ ನಾವು ಮಾಡಿದಾಗ ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಟೀರಿಯಲ್ಸ್ ಆಡ್ ಆಗುತ್ತೆ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಟೀರಿಯಲ್ಸ್ ಅಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಆಟಮ್ಸ್. ಸೊ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಬಾಂಡಿಂಗ್ ಆಗುತ್ತೆ. ಸೊ ಅವಾಗ ಟೆಂಪರೇಚರ್ ಡಿಪೆಂಡೆನ್ಸು ಕೂಡ ಅದ್ರದ್ದು ಎಫೆಕ್ಟ್ ಜಾಸ್ತಿ ಆಗುತ್ತೆ. ಅದಲ್ದೇನೆ ಬೈ ಡಿಫಾಲ್ಟ್ ಡಿಫ್ರೆಂಟ್ ಇಂಪ್ಯೂರಿಟಿ ಇರುವಂತ ಮೆಟೀರಿಯಲ್ಸ್ ಇದ್ದಾಗ ಸೊ ಡಿಫ್ಲೆಕ್ಷನ್ ಕೂಡ ಡಿಫ್ರೆಂಟ್ ಆಗಿರುತ್ತೆ, ಯಾಕಂದ್ರೆ ಡಿಫ್ರೆಂಟ್ ಅಯಾನ್ಸ್ ಇರುತ್ತೆ. ಸೊ ಇದಿಷ್ಟನ್ನು ಕೂಡ ಹೇಗೆ ರೆಸಿಸ್ಟೆನ್ಸ್ ಬರುತ್ತೆ ಅನ್ನೋದನ್ನ ಕ್ಲಾಸಿಕಲ್ ಫಿಸಿಕ್ಸ್ ನಲ್ಲಿ ಡ್ರೂಡ್ ಮತ್ತೆ ಲೊರೆಂಟ್ಸ್ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಬಂದಂತ ಕೆಲವು ಏನು ಲಿಮಿಟೇಷನ್ಸ್ ಇದೆಯಲ್ಲ, ಆ ಲಿಮಿಟೇಷನ್ಸ್ ನ ಅವರು ಎಕ್ಸ್ಪ್ಲೈನ್ ಮಾಡಕ್ ಆಗದೆ ಇರೋದ್ರಿಂದ ಸೊ ಸೊಮರ್ಫೆಲ್ಡ್ ಅವರು ಕ್ವಾಂಟಮ್ ಫ್ರೀ ಎಲೆಕ್ಟ್ರಾನ್ ಥಿಯರಿ ಅಂತ ಅಂದ್ಬಿಟ್ಟು ಕ್ವಾಂಟಮ್ ಮೆಕ್ಯಾನಿಕ್ಸ್ ನ ಯೂಸ್ ಮಾಡಿ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಅಲ್ಲಿ ಎನರ್ಜಿ ಬ್ಯಾಂಡ್ ಅಂತ ಕಾನ್ಸೆಪ್ಟ್ ಬರುತ್ತೆ. ಸೊ ಇಲ್ಲಿ ಫ್ರೀ ವೇಲೆನ್ಸ್ ಎಲೆಕ್ಟ್ರಾನ್ ನಾವೇನ್ ತಗೊಂಡಿದೀವಲ್ಲ, ಇನ್ಸ್ಟೆಡ್ ಆಫ್ ದಟ್ ಅವರು ಪಾಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಅದನ್ನ ಯೂಸ್ ಮಾಡಿಕೊಂಡು ಹೇಗೆ ಒಂದು ಮೆಟೀರಿಯಲ್ ಅಲ್ಲಿ ಡಿಫರೆಂಟ್ ಎನರ್ಜಿ ಬ್ಯಾಂಡ್ಸ್ ಇರುತ್ತೆ. ಸೊ ಒಂದು ಕಂಡಕ್ಷನ್ ಬ್ಯಾಂಡ್ ಅಂತ ತಗೊಂಡ್ರೆ, ಇನ್ನೊಂದು ವೇಲೆನ್ಸ್ ಬ್ಯಾಂಡ್ ಅಂತ ತಗೊಂಡ್ರೆ, ಸೊ ಯಾವ ರೀತಿ ಡಿಫ್ರೆಂಟ್ ಬ್ಯಾಂಡ್ಸ್ ಓವರ್ಲ್ಯಾಪ್ ಆಗುತ್ತಾ ಇಲ್ಲ ಹೇಗಿರುತ್ತೆ ಅನ್ನೋದನ್ನ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಈ ಒಂದು ಕಾನ್ಸೆಪ್ಟ್ ನ ಏನು ಕ್ವಾಂಟಮ್ ಫ್ರೀ ಎಲೆಕ್ಟ್ರಾನ್ ಥಿಯರಿ ಇದೆಯಲ್ಲ, ಅದನ್ನ ನಾವು ಮೆಟೀರಿಯಲ್ ಸೈನ್ಸ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮೆಟೀರಿಯಲ್ಸ್ ಓದಬೇಕಾದ್ರೆ ಇನ್ ಡೀಟೇಲ್ ಆಗಿ ಯಾವ ರೀತಿ ಕಂಡಕ್ಟರ್ಸ್, ಇನ್ಸುಲೇಟರ್ಸ್ ಮತ್ತೆ ಸೆಮಿ ಕಂಡಕ್ಟರ್ಸ್ ನ ಈ ಬ್ಯಾಂಡ್ ಥಿಯರಿ ಮೂಲಕ ನಾವು ಎಕ್ಸ್ಪ್ಲೈನ್ ಮಾಡಬಹುದು ಅನ್ನೋದನ್ನ ನೋಡೋಣ. ಸೊ ಈ ಒಂದು ವಿಡಿಯೋದಲ್ಲಿ ಓನ್ಲಿ ರೆಸಿಸ್ಟೆನ್ಸ್ ಬಗ್ಗೆ ನಾವು ತಿಳ್ಕೊಳ್ತಾ ಇರೋದ್ರಿಂದ ರೆಸಿಸ್ಟೆನ್ಸ್ ಯಾವ ರೀತಿ ಬಂತು, ಹಾಗೆ ರೆಸಿಸ್ಟೆನ್ಸ್ಗೆ ಏನು ಕಾರಣ ಅನ್ನೋದಕ್ಕೆ ನಾವು ಈ ಕ್ಲಾಸಿಕಲ್ ಫ್ರೀ ಎಲೆಕ್ಟ್ರಾನ್ ಥಿಯರಿನಲ್ಲಿ ಇರುವಂತ ಕಾನ್ಸೆಪ್ಟ್ ನ ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ದಿಸ್ ಇಸ್ ಸಫಿಶಿಯಂಟ್. ಸೊ ನೆಕ್ಸ್ಟ್ ಬಂದು ರೆಸಿಸ್ಟೆನ್ಸ್ ಆಯ್ತು, ರೆಸಿಸ್ಟರ್ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಸೊ ಯಾವ ಮೆಟೀರಿಯಲ್ ನಮಗೆ ಈ ರೆಸಿಸ್ಟೆನ್ಸ್ ಅನ್ನ ಅಪ್ಲೈ ಮಾಡಿಸುತ್ತೋ ಅದನ್ನ ರೆಸಿಸ್ಟರ್ ಅಂತ ಕರಿಬಹುದು. ಅಂದ್ರೆ ಈ ರೆಸಿಸ್ಟೆನ್ಸ್ ಕಾನ್ಸೆಪ್ಟ್ ನ ಅಥವಾ ಒಂದು ಕರೆಂಟ್ ಫ್ಲೋಗೆ ಏನಿದೆಯಲ್ಲ ಅದಕ್ಕೆ ರೆಸಿಸ್ಟೆನ್ಸ್ ಅಂದ್ರೆ ಅದನ್ನ ತಡೆಯುತ್ತೋ ಆ ಮೆಟೀರಿಯಲ್ ನ ರೆಸಿಸ್ಟರ್ ಅಂತ ಕರಿಬಹುದು. ದಿಸ್ ಇಸ್ ಅ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್. ಸೊ ಕರೆಂಟ್ ಫ್ಲೋ ಆಗ್ತಾ ಇದೆ ಈ ಲೈನ್ ಅಲ್ಲಿ, ಆ ಕರೆಂಟ್ ನ ತಡಿಲಿಕ್ಕೆ ಏನು ನಾವು ಮೆಟೀರಿಯಲ್ ನ ಯೂಸ್ ಮಾಡ್ತೀವಲ್ಲ ಇದನ್ನ ರೆಸಿಸ್ಟರ್ ಅಂತ ಕರಿಬಹುದು.
ಸೊ ಈ ರೆಸಿಸ್ಟರ್ ಯಾವುದು, ಯಾವ ಥರ ಇರುತ್ತೆ, ಹೇಗೆ ಕನ್ಸ್ಟ್ರಕ್ಷನ್ನು ಏನು ಅನ್ನೋದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು. ಸೊ ಈ ನನ್ನ ಲೆಕ್ಚರ್ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್ ಜ್ಞಾನ ಸಿಂಧು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಫಾರ್ ಮೋರ್ ಅಪ್ಡೇಟ್ಸ್ ಪ್ಲೀಸ್ ಕೀಪ್ ವಾಚಿಂಗ್ ಜ್ಞಾನ ಸಿಂಧು. ಥ್ಯಾಂಕ್ ಯು.